ದಲಿತರಿಗೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಅಂತ ಹೇಳೋದನ್ನು ಹೇಳಕ್ಕೆ ಹೊರಟಿದ್ದೀನಿ. ನಿಜವಾಗಿಯೂ ಏನು ಹೇಳೋದು, ದಲಿತರು ನಮ್ಮ ಹಿಂದೂ ಸಮಾಜದ ಬಹುಮುಖ್ಯ ಭಾಗ. ಕಾಂಗ್ರೆಸ್ಸೇ ಅಂಬೇಡ್ಕರ್ ಅವರನ್ನು ಅಸಾಸಿನೇಟ್ ಮಾಡಿದಾಗೆ. ಅಂದರೆ ನಾಥರಾಮ್ ಗೋಡ್ಸೆ ಗುಂಡಿಟ್ಟು ಗಾಂಧಿಯನ್ನು ಕೊಂದ, ಆದರೆ ಇಲ್ಲಿ ಗುಂಡಿಡದೆ ಕೊಲ್ದಿದ್ದಾರೆ. ನೀವು ಇವತ್ತು ಮುಸಲ್ಮಾನರ ಜೊತೆ ನಾವು ಗೆಳೆಯರು ಹಾಗೆಲ್ಲ ಹೇಳ್ತೀರ. ಅಂಬೇಡ್ಕರ್ ಹೇಳಲಿಲ್ಲ. ಮತ್ತು ಸೊಂಟದ ಕೆಳಗಿನ ಪದಗಳನ್ನು ಉಪಯೋಗ ಮಾಡ್ತಾರೆ. ಅದರ ಬಗ್ಗೆ ನಾನು ಆ ಥರ ಅಲ್ಲ, ವೈಚಾರಿಕವಾಗಿ ಮಾತಾಡಿ. ವೈಚಾರಿಕವಾಗಿ ಬಾಬಾ ಸಾಹೇಬ್ ಥಾಟ್ಸ್ ಆನ್ ಪಾಕಿಸ್ತಾನ ಓದಿದ್ದೀರಾ? ಹಾಗಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ತಪ್ಪ ನಿಮ್ಮ ದೃಷ್ಟಿಯಲ್ಲಿ? ನಾನು ಎಂದೂ ದಲಿತರ ಪರನೇ, ಯಾಕೆಂದರೆ ಅವರು ಹಿಂದೂ ಸಮಾಜದ ಭಾಗ. ನೀವು ಹೇಳಿಲ್ಲ, ದಲಿತರು ಹೇಳಿದ್ದೀರಾ ನೀವು ಅವರೊಬ್ಬರು ಮಹಾತ್ಮ ಅಂತ? ಜೀವಿತದಲ್ಲಿ ಏನೂ ಸಂಪಾದನೆ ಮಾಡಿಕೊಳ್ಳಲಿಲ್ಲ. 32 ಡಿಗ್ರಿ ಭಾರತದ ಯಾವ ವ್ಯಕ್ತಿ ಪಡೆದಿದ್ದಾನೆ ಒಬ್ಬ ದಲಿತನಾಗಿ? ಇದೊಂದು ಅದ್ಭುತ ರಮ್ಯ ಕಾವ್ಯ ಅಂತ ಹೇಳ್ತಾರೆ ಅವರು. ಎಲ್ಲ ಸೌಕರ್ಯ ಇದ್ದವರಿಗಾಗಲಿಲ್ಲ, ಫೇಲ್ ಯೂನಿವರ್ಸಿಟಿ ಇವರು ಜವಾಹರ್ಲಾಲ್ ನೆಹರು. ಆ ಸ್ಥಿತಿಯಲ್ಲಿ ಮಗು ಸಾಯೋದು, ಅಲ್ಲಿ ವರ್ತಮಾನ ಸಿಗೋದು, ಅಲ್ಲಿ ಬರೋಕ್ಕಾಗೋದಿಲ್ಲಲ್ಲ. 4 ಮಕ್ಕಳು ಸತ್ತೋಗ್ತಾರೆ. ನೀವು RSS ಅನ್ನು ದ್ವೇಷ ಮಾಡಿದ್ದೀರಾ ಯಾವ ಕಾರಣಕ್ಕೆ? ಗಣಪತಿ ಹಬ್ಬದಲ್ಲಿ ಕುಣಿದಾಗೆ, ದಸರಾ ಹಬ್ಬದಲ್ಲಿ ಕುಣಿದಾಗೆ ನಾವು ಕುಣಿಯೋದಲ್ಲ, ವೈಚಾರಿಕ ಕುಣಿತ ಬೇಕು ಅಂತ ಹೇಳ್ತೀವಿ. ಆದರೆ ನಾವು ಹೇಳಿದ ವಿಚಾರ ಅವ್ರು ಹೇಳಿಲ್ಲ ಅಂತ ಹೇಳೋದನ್ನು ಪ್ರೂವ್ ಮಾಡಿ. ಇಲ್ಲ, ನಿಮಗೆ ಓಟೆ ಹಕ್ಕಿಲ್ಲ ಅಂತ ಆಗಿದ್ದರೆ ನಿಮ್ಮನ್ನು ಮೂಸಿಯೂ ನೋಡ್ತಾ ಇರಲಿಲ್ಲ. ಅಣ್ಣ ಅಕ್ಕ ಅಂತ ಈ ಪುಡಾರಿಗಳು ನಿಮ್ಮ ಕಾಲೋನಿಗೆ ಬರುವಾಗಾಯಿತು. ಸ್ಪೆಷಲಿ ಈ ನಾಟಕದ ಮೂಲಕ ದಲಿತರಿಗೆ ನೀವು ಏನನ್ನ ಹೇಳೋದಕ್ಕೆ ಹೊರಟಿದ್ದೀರಿ? ನೋಡಿ, ನಾನು ದಲಿತರಿಗೆ ಹೇಳೋದಲ್ಲ, ದಲಿತರಿಗೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಅಂತ ಹೇಳೋದನ್ನು ಹೇಳಕ್ಕೆ ಹೊರಟಿದ್ದೀನಿ. ನಿಜವಾಗಿಯೂ ಏನು ಹೇಳ್ಕೊಟ್ಟಿದ್ದಾರೆ ಅಂತ. ದಲಿತರು ನಮ್ಮ ಹಿಂದೂ ಸಮಾಜದ ಬಹುಮುಖ್ಯ ಭಾಗ. ಅವರು ನಮ್ಮ ಸೋದರರು. ಅವರು ನಿಜವಾಗಿಯೂ ಈ ದೇಶದ ಆಸ್ತಿ ದಲಿತರು. ಯಾಕೆಂದರೆ ಹಿಂದೆ ಈ ಮಹಾರರು ದಲಿತರು ಕ್ಷತ್ರಿಯರಾಗಿದ್ದರು ಅಂತ ಅಂಬೇಡ್ಕರ್ ಹೇಳ್ತಾರೆ. ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದವರು ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಮಹಾರ್ ರಿಜಿಮೆಂಟ್ ಇತ್ತು ಬ್ರಿಟಿಷ್ ಸೈನ್ಯದಲ್ಲಿ. ಮಹಾರ್ ಅಂತ ಹೇಳೋದು ಈ ಅಂಬೇಡ್ಕರ್ ಜಾತಿ, ಅದರದ್ದೇ ಒಂದು ರಿಜಿಮೆಂಟ್. ಈಗ ಕೂರ್ಗ್ ರಿಜಿಮೆಂಟ್ ಇತ್ತು ಅಂತ ಹೇಳ್ತಾರಲ್ಲ, ಅದೇ ಥರ ಮಹಾರ್ ರಿಜಿಮೆಂಟ್ ಇತ್ತು ಅಂತ ಉಲ್ಲೇಖ ಇದೆ. ಹಾಗಿದ್ದವರು ಯಾವುದೋ ಒಂದು ಕಾಲದ ವಾಹಿನಿಯಲ್ಲಿ ತಪ್ಪು ತಿಳುವಳಿಕೆಯಿಂದ ಕೆಲವರ ಇದರಿಂದ ಹಿಂಗಾಗೋದು. ಆದರೆ ಬಾಬಾ ಸಾಹೇಬರು ಏನು ಹೇಳಿದರು, ಇವತ್ತು ದಲಿತರು ಮಿಸ್ಗೈಡ್ ಆಗುತ್ತಾ ಯಾವ ವಾಹಿನಿಗೆ ಹೋಗ್ತಾ ಇದ್ದಾರೆ? ಕಾಂಗ್ರೆಸ್ಸಿನ ಕಡೆ ವಾಲಿದರೆ ಅದು ಅಂಬೇಡ್ಕರಿಗೆ ಮೋಸ ಮಾಡಿದಂತೆ ಅಂತ ನಾನು ಹೇಳಕ್ಕೆ ಹೋಗ್ತೀನಿ ದಲಿತರಿಗೆ. ಯಾಕೆಂದರೆ ಕಾಂಗ್ರೆಸ್ಸೇ ಅಂಬೇಡ್ಕರ್ ಅವರನ್ನು ಅಸಾಸಿನೇಟ್ ಮಾಡಿದಾಗೆ. ಅಂದರೆ ನಾಥರಾಮ್ ಗೋಡ್ಸೆ ಗುಂಡಿಟ್ಟು ಗಾಂಧಿಯನ್ನು ಕೊಂದ, ಆದರೆ ಇಲ್ಲಿ ಗುಂಡಿಡದೆ ಕೊಲ್ದಿದ್ದಾರೆ. ಕಾಂಗ್ರೆಸ್ಸಿಂದ ಅಂಬೇಡ್ಕರ್ನ ಕೊಂದಿದೆ. ಇದನ್ನು ತಿಳಿಸಕ್ಕೆ ಹೊರಟಿದ್ದೀನಿ. ಮತ್ತು ಅಂಬೇಡ್ಕರ್ ಅವರು ಥಾಟ್ಸ್ ಆನ್ ಪಾಕಿಸ್ತಾನ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ನೋಡಿ, ನೀವು ಇವತ್ತು ಮುಸಲ್ಮಾನರ ಜೊತೆ ನಾವು ಗೆಳೆಯರು ಹಾಗೆಲ್ಲ ಹೇಳ್ತೀರಾ. ಅಂಬೇಡ್ಕರ್ ಹೇಳಲಿಲ್ಲ. ಹೇಳಿದರೆ ತೋರಿಸಿ, ನೀವು ತೋರಿಸಿ. ದಲಿತ ಯಾವ ಮುಖಂಡರಿಗೂ ನಾನು ಹೇಳ್ತೇನೆ. ಈಗ BSPಯಲ್ಲಿದ್ದು ಈಗ BJP ಕಡೆ ಬಂದಿದ್ದಾರೆ ಎನ್ ಮಹೇಶ್ ಅಂತ, ಅವರು ಹೇಳಿ. ಜೊತೆಗೆ BJP ಅಲ್ಲ, ಕಾಂಗ್ರೆಸ್ಸಿನಲ್ಲಿರುವ ದಲಿತರು ಹೇಳಿ. ಸುಮ್ಮನೆ ಏನೋ ಚರ್ಚೆ ಬಂದಾಗ ಏನು ಮಾಡಿಬಿಡ್ತಾರೆ ಅಂದರೆ ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ. ಅಂದರೆ ಪರ್ಸನಲ್ ಫ್ಯಾಮಿಲಿ, ಹೆಂಡತಿ ಅದೆಲ್ಲ ಅಟ್ಯಾಕ್ ಹೋಗ್ತಾರೆ. ಮತ್ತು ಸೊಂಟದ ಕೆಳಗಿನ ಪದಗಳನ್ನು ಉಪಯೋಗ ಮಾಡ್ತಾರೆ. ಅದರ ಬಗ್ಗೆ ನಾನು ಆ ಥರ ಅಲ್ಲ, ವೈಚಾರಿಕವಾಗಿ ಮಾತಾಡಿ. ವೈಚಾರಿಕವಾಗಿ ಬಾಬಾ ಸಾಹೇಬ್ ಥಾಟ್ಸ್ ಆನ್ ಪಾಕಿಸ್ತಾನ ಓದಿದ್ದೀರಾ? ಅಥವಾ ಅವರ ಎಷ್ಟು ಪುಸ್ತಕಗಳನ್ನು ಓದಿದ್ದೀರಾ? ಕಾಂಗ್ರೆಸ್ ಮಾಡಿದ ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಡನ್ ಟು ದ ಅನ್ಟಚಬಲ್ಸ್ ಪುಸ್ತಕ ಬರೆದಿದ್ದಾರಲ್ಲ, ಅದನ್ನು ಓದಿದ್ದೀರಾ? ನೀವು ಕೆಲವನ್ನು ನಾನು ಉಲ್ಲೇಖ ಮಾಡಿದ್ದೀನಿ. ಹಾಗಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ತಪ್ಪ ನಿಮ್ಮ ದೃಷ್ಟಿಯಲ್ಲಿ? ಈಗ ಅಂಬೇಡ್ಕರ್ದು ತಪ್ಪು, ಸಿದ್ದರಾಮಯ್ಯದೇ ಸರಿ ಅಂತ ಹೇಳಿ ಹೋಗ್ತಾ ಇದ್ದೀರಾ ನೀವು? ಅದನ್ನು ಅವರಿಗೆ ತಿಳಿಸಬೇಕು ಅಂತಿದ್ದೀನಿ. ಅವರು ನನ್ನ ಸಹೋದರರು. ನಾನು ಎಂದೂ ದಲಿತರ ಪರನೇ, ಯಾಕೆಂದರೆ ಅವರು ಹಿಂದೂ ಸಮಾಜದ ಭಾಗ. ವಿರೋಧಿ ಅಲ್ಲ ನಾವು. ಯಾಕೆಂದರೆ ಬಾಬಾ ಸಾಹೇಬರನ್ನು ಈ ನಾಟಕದಲ್ಲಿ ಅವರ ಎಲ್ಲ ಒಳ್ಳೆಯ ಅಂಶಗಳನ್ನು ಎತ್ತಿ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ದೇನೆ. ಯಾಕೆಂದರೆ ಅದಕ್ಕೆ ನಿಜ ಮಹಾತ್ಮ ಅಂತ ಕೊಟ್ಟಿರೋದು. ನೀವು ಹೇಳಿಲ್ಲ, ದಲಿತರು ಹೇಳಿದ್ದೀರಾ ನೀವು ಅವರೊಬ್ಬರು ಮಹಾತ್ಮ ಅಂತ? ಮಹಾರಾಷ್ಟ್ರದ ಪುಲೆಯನ್ನು ಮಹಾತ್ಮ ಅಂತ ಹೇಳಿದ್ದಾರೆ. ಬಾಬಾ ಸಾಹೇಬರನ್ನ ಮಹಾತ್ಮ ಅನ್ನಿ. ನಾನು ಹೇಳ್ತಾ ಇರೋದು ದಲಿತ ನನ್ನ ಸಹೋದರರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಹಾತ್ಮ ಅನ್ನಿ. ಅವರು ಆ ಸ್ಥಾನಕ್ಕೆ ತಲುಪಿದ್ದಾರೆ. ಜೀವಿತದಲ್ಲಿ ಏನೂ ಸಂಪಾದನೆ ಮಾಡಿಕೊಳ್ಳಲಿಲ್ಲ.
ಅಷ್ಟು ಡಿಗ್ರಿ ಇತ್ತಲ್ಲ, PhDಗಳಿತ್ತಲ್ಲ, 32 ಡಿಗ್ರಿ ಮಾಸ್ಟರ್ ಡಿಗ್ರಿ 32. ಏನು ತಮಾಷೆ ಆಟನ? ಭಾರತದ ಯಾವ ವ್ಯಕ್ತಿ ಪಡೆದಿದ್ದಾನೆ? ಒಬ್ಬ ದಲಿತನಾಗಿ ಕ್ಲಾಸ್ ಹೊರಗಡೆ ಅವನಿಗೆ ಸೀಟು, ನೀರು ಅವನಿಗೆ ಶಾಲೆಯಲ್ಲಿ ಎಲ್ಲರೂ ಕುಡಿಯೋ ನೀರು ಅವನಿಗಿಲ್ಲ. ಇಂಥ ಘೋರ ಸ್ಥಿತಿಯಲ್ಲಿ ಓದಿದ ಟೇಂಗಡಿ ಹೇಳ್ತಾರೆ, ಮಹಾರ್ ಜಾತಿಯ ಒಬ್ಬ ಹುಡುಗ ದುಂಡು ಮೇಜಿನ ಪರಿಷತ್ ಸಭೆಯಲ್ಲಿ ಭಾಗವಹಿಸ್ತಾರೆ, ಸಂವಿಧಾನವನ್ನು ರಚಿಸ್ತಾರೆ, ಭಾರತದ ಕಾನೂನು ಮಂತ್ರಿ ಆಗ್ತಾರೆ, ಇಡೀ ಭಾರತದ ನಕ್ಷತ್ರವಾಗಿ ಬೆಳಗುತ್ತಾರೆ. ಎಂಥ ಅದ್ಭುತ ನೆಗೆತ ಅಂತ ಟೇಂಗಡಿ ಬರೀತಾರೆ. ಇದೊಂದು ಅದ್ಭುತ ರಮ್ಯ ಕಾವ್ಯ ಅಂತ ಹೇಳ್ತಾರೆ ಅವರು, ರೋಮಾಂಚಕ ಸಿನಿಮಾ ಅಂತ ಹೇಳ್ತಾರೆ ಟೇಂಗಡಿ. ಇವನ ಬದುಕನ್ನು ನೋಡ್ತಾ ಹೋದರೆ ಸಾಧ್ಯ ಇಲ್ಲ ಹಂಗಾಗಲಿಕ್ಕೆ ಅಂತ. ಎಲ್ಲ ಸೌಕರ್ಯ ಇದ್ದವರಿಗೆ ಆಗಲಿಲ್ಲ, ಫೇಲ್ ಯೂನಿವರ್ಸಿಟಿ ಇವರು ಜವಾಹರ್ಲಾಲ್ ನೆಹರು. ಆದರೆ ಇವರಲ್ಲ. ಆ ಸ್ಥಿತಿಯಲ್ಲಿ ಮಗು ಸಾಯೋದು, ಅಲ್ಲಿ ವರ್ತಮಾನ ಸಿಗೋದು, ಅಲ್ಲಿ ಬರೋಕ್ಕಾಗೋದಿಲ್ಲಲ್ಲ. 4 ಮಕ್ಕಳು ಸತ್ತೋಗ್ತಾರೆ. ಇವಳು ಮಣ್ಣು ಮಾಡಿ ಬರ್ತಾಳೆ, ಇವಳು ಯಥಾ ಪ್ರಕಾರ ರಾಮಾದೇವಿ. ಈ ಘೋರತೆಯಲ್ಲಿ ಅವರು ಅದನ್ನು ಬರೀ ದಲಿತರು ಏನು ಮಾಡ್ತಾ ಇದ್ದಾರೆ ನನಗೆ ಅನಿಸೋದು, ದ್ವೇಷ ಆಗಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ದ್ವೇಷ ಆಗಬೇಕು ಅಂತ, ಆ ದ್ವೇಷ ಅಲ್ಲ. ಆ ದ್ವೇಷದ ಬದಲು ಅಂಬೇಡ್ಕರ್ ಏನು ಹೇಳಿದ್ದಾರೆ ಅದರ ಆ ವೈಚಾರಿಕತೆಯನ್ನು ಚರ್ಚೆ ಮಾಡೋಣ ಬನ್ನಿ. ನೀವು RSS ಅನ್ನು ದ್ವೇಷ ಮಾಡಿದ್ದೀರಾ, ಯಾವ ಕಾರಣಕ್ಕೆ ಹೇಳಿ. ಎಲ್ಲಿ ದಲಿತರನ್ನು ವಿರೋಧಿಸಿದ್ದಾರೆ ಹೇಳಿ, ನೀವು ಹೇಳಿ ಬನ್ನಿ. ದೂರದಿಂದ ಯಾರೋ ಹೇಳ್ದ ದೇವನೂರು ಮಹಾದೇವ RSS ಶಾಖೆಗೂ ಬಂದಿಲ್ಲ, RSS ಒಂದು ದಿನ ಸಭೆಯಲ್ಲಿ ಭಾಗವಹಿಸಿಲ್ಲ, ಹಾಳಾಗಲ್ಲ ಅಂತ ಬರೀತಾರೆ. ಹೆಂಗೆ ಗೊತ್ತಾಗೋದು ಹಾಳಾಗಲ್ಲ? ನನಗೆ ಹಾಳಾಗಲ್ಲ. ಈಗ ನಾವು ಒಂದು ಥೀಸಿಸ್ ಮಾಡಬೇಕು, ಅದು ಹೋಗಬೇಕು, ಅದು ಒಳಗೆ ಹೋದರೆ ತಾನೇ ಗೊತ್ತಾಗೋದು ಥೀಸಿಸ್ ಮಾಡೋಕ್ಕೆ. ಇದಲ್ಲ ಅದು. ನಾನು ಸುಮ್ಮನೆ ಏನು ಓದದೆ ಹುಡುಗರಿಗೆಲ್ಲ ಸುಮ್ಮನೆ ತಲೆಗೆ ನಾವೆಲ್ಲ ಕುಣಿದಾಗೆ, ಗಣಪತಿ ಹಬ್ಬದಲ್ಲಿ ಕುಣಿದಾಗೆ, ದಸರಾ ಹಬ್ಬದಲ್ಲಿ ಕುಣಿದಾಗೆ ನಾವು ಕುಣಿಯೋದಲ್ಲ, ವೈಚಾರಿಕ ಕುಣಿತ ಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಈ ನಾಟಕ ಒಂದು ಸತ್ಯದ ದರ್ಶನ ಮಾಡ್ಕೊಂಡ್ರೆ ನಮ್ಮ ದಲಿತ ಸಹೋದರರಿಗಾಗಿ, ಅಂದರೆ ಅವ್ರನ್ನ ನೋಡಬೇಕು, ದಯವಿಟ್ಟು ನೋಡಬೇಕು, ಬನ್ನಿ. ಆದರೆ ನಾವು ಹೇಳಿದ ವಿಚಾರ ಅವ್ರು ಹೇಳಿಲ್ಲ ಅಂತ ಹೇಳೋದನ್ನು ಪ್ರೂವ್ ಮಾಡಿ ಅಷ್ಟೇ. ನನಗೆ ನಾಳೆ ವಿವಾದ ಆಗುತ್ತೆ, ಅದಾಗುತ್ತೆ, ಇದೆಲ್ಲ ನನಗೆ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋಗಲ್ಲ. ಯಾಕೆ ಆಗಬೇಕು? ನಾನು ಟಿಪ್ಪು ಮಾಡಿದೆ, ಯಾಕೆ ಆಗಬೇಕು? ಹೌದಾ? ಅಷ್ಟೇ. ಆದರೆ ದಲಿತ ಸಹೋದರರು ಹಿಂದೂ ಸಮಾಜದ ಬಹುಮುಖ್ಯ ಭಾಗ. ಅದಕ್ಕಾಗಿಯೇ ಕಾಂಗ್ರೆಸ್ ಅದನ್ನು ತಿಳ್ಕೊಂಡು ಓಟಿಗಾಗಿ ಅವರನ್ನು ಎತ್ತಿ ಕಟ್ತಾ ಇದ್ದಾರೆ. ನಿಮ್ಮ ಓಟು ಇಲ್ಲ, ನಿಮಗೆ ಓಟೆ ಹಕ್ಕಿಲ್ಲ ಅಂತ ಆಗಿದ್ದರೆ ನಿಮ್ಮನ್ನು ಮೂಸಿಯೂ ನೋಡ್ತಾ ಇರಲಿಲ್ಲ ಈ ಸಮಾಜ. ಯಾವಾಗ ನಿಮಗೆ ಓಟಿನ ಹಕ್ಕು ಬಂತೋ ಈ ಅಂಬೇಡ್ಕರಿಂದಾಗಿ, ಅಣ್ಣ ಅಕ್ಕ ಅಂತ ಈ ಪುಡಾರಿಗಳು ನಿಮ್ಮ ಕಾಲೋನಿಗೆ ಬರುವಾಗಾಯಿತು. ಮಹಿಳೆಯರಿಗೆ ಓಟನ್ನು ಹಕ್ಕನ್ನು ಕೊಡಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್, ಹಿಂದೂ ಕೋಡ್ ಬಿಲ್ಲನ್ನು. ಎಷ್ಟು RBI ಬೇಕು ಅಂತ ಕಾನ್ಸೆಪ್ಟ್ ತಂದವರು. ಎಲ್ಲ ಬ್ಯಾಂಕ್ಗಳಿಗೆ ಒಂದು ಹೆಡ್ ಬ್ಯಾಂಕ್ ಇರಬೇಕು ಅಂತ ಕಾನ್ಸೆಪ್ಟ್ ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಎಷ್ಟು ವಿಚಾರಗಳಿದೆ. ನಾವು ಹಕ್ಕುಗಳು ಬರ್ತವೆ, ಬರೀಲಿ ನಮ್ಮ ಕರ್ತವ್ಯ ಮರೆತು ಹಕ್ಕುಗಳನ್ನು ಮಾತ್ರ ಕೇಳ್ತಾ ಇದ್ದೀವಿ. ಇವರಿಗೆ ಹಕ್ಕುಗಳನ್ನು ಅಂದರೆ ಪುಡಿಗಾಸನ್ನು ಈಗ ಕೊಟ್ಟು ಅಭ್ಯಾಸ ಮಾಡಿ ಓಟ್ ತಗೊಂಡು ಇವರು ಹೇಳ್ತಾರಲ್ಲ, ಕದ್ದು ಮತ. ನಮ್ಮಲ್ಲಿ ಎಲ್ಲ ನಮ್ಮ ವಿರಾಜಪೇಟೆ ಕ್ಷೇತ್ರದಲ್ಲೂ ಒಂದು ಪಾರ್ಟಿ ಅಂತಲ್ಲ, ಕಾಂಗ್ರೆಸ್ ಪಾರ್ಟಿ ಒಬ್ಬ ಸ್ಪರ್ಧೆ ಮಾಡಿದರು, BJPಯಿಂದ ಒಬ್ಬ. BJP 1500 ಕೊಟ್ಟರೆ ಅವನು 2000 ಕೊಟ್ಟರು, ಅವರಿಗೆ ಓಟ್ ಆಯಿತು. ದುಡ್ಡು ಕೊಟ್ಟೆ ಓಟ್ ತಗೊಂಡಿದ್ದು. ಇವ್ರು ಏನು ಹೇಳ್ತಾರೆ, ಈಗಲೂ ಕಾನ್ಸ್ಟಿಟ್ಯೂಷನ್ ಎಲ್ಲ ಗೊತ್ತಿದ್ದವ್ರು ದುಡ್ಡು ತಗೊಂಡೇ ಓಟ್ ಹಾಕಿದ್ದು. ಈ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಮತ ಕಳ್ಳತನ ಅಂತ ಹೇಳೋದು ದುಡ್ಡು ಕೊಟ್ಟೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.